ಜಗಳೂರು ತಾಲೂಕಿನ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಪತ್ರಿಕೆಯ ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ದಾವಣಗೆರೆಯ ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟ್ರು ಹಾಗೂ ಹಳೆಗಡ್ಡೆ ಬಳಿನ ಸಮೃದ್ಧಿ ಸಂಸ್ಥೆ ಮತ್ತು ಶ್ರೀಯುತ ನಾಗರಸಹಳ್ಳಿ ವೀರೇಶ್ MP ದೇವರ ಬೆಳಕೆರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 23/12/2025 ಮಂಗಳವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ದೇವಿಕೆರೆ ಗ್ರಾಮದಲ್ಲಿರುವ ದೇವಿಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಉಚಿತ ಹೃದಯ ತಪಾಸಣೆ ಶಿಬಿರವನ್ನು ನಾವು ಏರ್ಪಡಿಸಿದ್ದಾರೆ. ಹೃದಯ ತಪಾಸಣೆ ಶಿಬಿರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ತಪಾಸಣೆಯನ್ನು ಕೈಗೊಳ್ಳುತ್ತಾರೆ ಎಂಬುದ್ರ ಬಗ್ಗೆ ನಮ್ಮ ದಾವಣಗೆರೆಯ SS ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಹೀರಣ್ಣ ಇವರು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಎಲ್ಲರಿಗೂ ನಮಸ್ಕಾರ. SS ನಾರಾಯಣ ಹಾಸ್ಪಿಟಲ್ ದಾವಣಗೆರೆ ಹಾಗೂ ಸಮೃದ್ಧಿ ಸಂಸ್ಥೆ ಕಡ್ಲೇಬಾಳು ಹಾಗೂ ಶ್ರೀಯುತ ನಾಗರಸನಹಳ್ಳಿ ವೀರೇಶ್ MP ದೇವರ ಬೆಳಕೆರೆ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಇವರ ಸಹಯೋಗದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ದಿನಾಂಕ 23/12/2025 ಮಂಗಳವಾರ ದಿನ ಆಯೋಜನೆ ಮಾಡಲಾಗಿದೆ. ಈ ಒಂದು ಉಚಿತ ಹೃದಯ ತಪಾಸಣಾ ಶಿಬಿರ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಎಲ್ಲರಿಗೂ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ಕೇಳ್ತಿರ್ಬೋದು, ಈ ಹೃದಯಾಘಾತಗಳ ಪ್ರಮಾಣ ಹೆಚ್ಚಿಗೆ ಆಗಿದೆ. ಸೊ ಈ ಹೃದಯಾಘಾತಗಳನ್ನು ನಾವು ತಡೆಗಟ್ಟಬೇಕು. ಅದಕ್ಕೆ ನಾವು ಮುಂಚಿತವಾಗಿ ಏನು ಮಾಡಬೇಕು ಅಂದರೆ ನಾವು ಈ ಒಂದು ಉಚಿತ ಶಿಬಿರದಲ್ಲಿ ಪ್ರಮುಖವಾಗಿ BP ಆಗಿರ್ಬೋದು, GRBS ಹಾಗೂ ECGಯನ್ನು ಮಾಡ್ತೀವಿ. ಸೊ ಇದನ್ನು ಮಾಡೋದ್ರಿಂದ ಏನಾಗ್ತದೆ, ಯಾರಿಗಾದ್ರೂ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳಿದ್ದರೆ ಅವುಗಳನ್ನು ಇಲ್ಲಿಂದನೇ ಗುರುತಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳೋಕ್ಕೆ ನಾವು ಇದಾಗ್ತದೆ. ಆಮೇಲೆ ಈ SS ನಾರಾಯಣ ಹಾಸ್ಪಿಟ್ಲಿಂದ ಇಲ್ಲಿ ದೇವರ ಬೆಳಕೆರೆಯಲ್ಲಿ ಈ ECG ಹಾಗೂ BP ಶುಗರ್ನ ಇಲ್ಲಿ ಚೆಕ್ ಮಾಡ್ತೀವಿ. ಸೊ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳ್ರಿ. ಪ್ರಮುಖವಾಗಿ ಈ ಹೃದಯ ರೋಗಕ್ಕೆ ಸಂಬಂಧಿಸಿದಂತಹ ಸಿಂಪ್ಟಮ್ಸ್ ಏನೇನು ಅಂದರೆ ಯಾವ ಥರ ಇರ್ತದೆ ಅಂದರೆ, ಮೊದಲಾಗಿ ಎದೆ ನೋವು ಬರುವಂಥದ್ದು, ಆಮೇಲೆ ಈಗ ಉಸಿರಾಟದಲ್ಲಿ ತೊಂದರೆ ಆಗುವಂಥದ್ದು, ಆಮೇಲೆ ಅನಿಯಮಿತ ಹೃದಯ ಬಡಿತ, ಆಮೇಲೆ ಎಡಭಾಗದಲ್ಲಿ ಭುಜದ ಸೆಳೆತ ಆಗುವಂಥದ್ದು, ಆಮೇಲೆ ತಣ್ಣನೆಯ ಬೆವರು, ರಾತ್ರಿ ಹೊತ್ತು ಮಲಗಿದಾಗ ತಣ್ಣನೆಯ ಬೆವರು ಬರುವಂಥದ್ದಾಗಿರ್ಬೋದು, ಅಥವಾ ವಾಮಿಟ್ ಬಂದ ಥರ ಆಗುವಂಥದ್ದು. ಸೊ ಇವೆಲ್ಲ ಹೃದಯ ರೋಗದ ಪ್ರಮುಖ ಲಕ್ಷಣಗಳು. ಇಂಥ ಲಕ್ಷಣಗಳು ಕಂಡು ಬಂದರೆ ಏನು ಮಾಡಬೇಕು, ನಾವು ಮೊದಲನೇದಾಗಿ ಈ ಹೃದಯ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು. ಹೃದಯ ಪರೀಕ್ಷೆಯಲ್ಲಿ ಬೇಸಿಕ್ಕಾಗಿ ECGಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಆ ECGಯಿಂದ ಹಾರ್ಟಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದಾವೆ, ಆಮೇಲೆ ಹೃದಯ ಬಡಿತ ಯಾವ ಥರ ಇದೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಏನಾದ್ರು ಲೈಟಾಗಿ ಆಗಿರ್ತಾವ ಅನ್ನೋದ್ರ ಬಗ್ಗೆ ಸಿಗ್ತಾವೆ. ಆಮೇಲೆ ಇದರಲ್ಲಿ ಐಡೆಂಟಿಫೈ ಆಗಿರ್ತಕ್ಕಂತಹ ಜನರಿಗೆ ಅಂದರೆ ಪೇಷಂಟ್ ಯಾರಾದರೂ ಹೃದಯ ಸಮಸ್ಯೆಯಿಂದ ಬಳಲ್ತಾ ಇದ್ದು ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ SS ನಾರಾಯಣ ಹಾಸ್ಪಿಟ್ಲಲ್ಲಿ ಉತ್ತಮವಾದ ವೈದ್ಯ ವೃಂದ ಇದೆ. ಅಲ್ಲಿ ಕೂಡ ಅವರಿಗೆ ನಾವು ಉಚಿತವಾದ ಒಂದು ಯಾವುದೇ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಮಾಡ್ತೀವಿ. ನಮ್ಮಲ್ಲಿ ಆಯುಷ್ಮಾನ್ ಆರೋಗ್ಯ ಭಾರತ ಅನ್ನೋ ಒಂದು ಯೋಜನೆ ಕೂಡ ಟೈಅಪ್ ಇದೆ. ಆ ಸ್ಕೀಮಲ್ಲಿ ಅವ್ರಿಗೇನಾದರೂ ಇನ್ ಕೇಸ್ ನೆಕ್ಸ್ಟ್ ಅವರಿಗೆ ಆಪರೇಷನ್ ಆಗಬೇಕು ಅಥವಾ ಏನಾದರೂ ಸ್ಟಂಟ್ ಆಗಬೇಕು ಅನ್ನೋವಂಥದ್ದು ಏನಾದರೂ ಇದ್ದರೆ ಅದು ಕೂಡ ಆ ಒಂದು ಯೋಜನೆ ಒಳಗೆ ಉಚಿತವಾಗಿ ಮಾಡ್ತೀವಿ. ಆಮೇಲೆ ECG BP ಶುಗರ್ ಆದಮೇಲೆ ಅವರಿಗೆ 2D ಇಕೋಕ್ಕೆ ಏನಾದರೂ ಸಜೆಷನ್ ಮಾಡಿದರೆ ಅದನ್ನು ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಮಾಡುವಂತಹ ಒಂದು ಕಾರ್ಯವನ್ನು ನಮ್ಮ ಆಸ್ಪತ್ರೆಯಿಂದ ಮಾಡ್ತಿದ್ದೀವಿ. ಈ ಒಂದು ಶಿಬಿರಕ್ಕೆ ಬರುವಂತಹ ಶಿಬಿರಾರ್ಥಿಗಳು ಅಂದರೆ ಇದರ ಉಪಯೋಗ ಪಡ್ಕೊಳ್ಳೋರು ಯಾವುದಾದ್ರೂ ಅವರು BP ಶುಗರು ಅಥವಾ ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಿದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಿಪೋರ್ಟ್ಗಳನ್ನು ತಂದು ನಮ್ಮ ವೈದ್ಯರ ಹತ್ರ ತೋರಿಸಿದ್ರೆ ಅವ್ರಿಗೆ ಇನ್ನೂ ಉತ್ತಮವಾದ ಸೂಕ್ತ ಸಲಹೆ ಸೂಚನೆಗಳು ಈ ಒಂದು ಕ್ಯಾಂಪ್ನಿಂದ ಅವರು ಪಡೆದುಕೊಳ್ಬೋದು. ಅದೇ ರೀತಿ ಈ ಒಂದು ಕ್ಯಾಂಪ್ನ ಆಯೋಜನೆ ಮಾಡಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯವರಿಗೆ ಹಾಗೂ ಈ ಸಮೃದ್ಧಿ ಸಂಸ್ಥೆ ಆಮೇಲೆ ವೀರೇಶ್ MP ದೇವರ ಬೆಳಕೆರೆ ಇವರಿಗೂ ಕೂಡ ಈ ಒಂದು ಕ್ಯಾಂಪ್ನ ಆಯೋಜನೆ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಶಿಬಿರಾರ್ಥಿಗಳು ಬರಬೇಕಾದ ಸಂದರ್ಭದಲ್ಲಿ ಅವರು ಏನಾದರೂ ದಾಖಲೆ ತರಬೇಕು. ಶಿಬಿರಕ್ಕೆ ಬರುವಂಥವ್ರು ಅವ್ರದ್ದು ಆಧಾರ್ ಕಾರ್ಡನ್ನು ತರಬೇಕಾಗುತ್ತೆ. ಅದರೊಟ್ಟಿಗೆ ಈ ಹಿಂದೆ ಎಲ್ಲಾದರೂ ಚಿಕಿತ್ಸೆಯನ್ನು ಪಡೆದಿರ್ತಕ್ಕಂತಹ ವಿವರಗಳನ್ನು ಈ ಒಂದು ತರಬೇತಿಗೆ ಅವರು ತಗೊಂಡ್ಬರ್ಬೇಕಾಗ್ತದೆ.
ಜೊತೆಗೆ ಈ ಹೃದಯದ ಬಗ್ಗೆ ತೋರಿಸ್ಕೊಂಡಿದ್ರೆ ದಾಖಲೆ ತರ್ಬೇಕು ಸರ್ ಇಲ್ಲಿ ತೋರಿಸ್ಕೊಂತಕ್ಕಂಥದ್ದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಮ್ಮ SS ನಾರಾಯಣ ಹಾಸ್ಪಿಟ್ಲು ನಿಮಗೆಲ್ಲ ತಿಳಿದಿರೋ ಹಾಗೆ ಮೊದಲೇ 2012ರಿಂದ 2022ರವರೆಗೂ ನಾರಾಯಣ ಹೃದಯಾಲಯ ಅಂತ ಇತ್ತು. ಈ 2022ರಿಂದ ಇತ್ತೀಚೆಗೆ ಸೂಪರ್ ಸ್ಪೆಷಾಲಿಟಿ ಆಗಿ ಇವಾಗ ಅದು ಪ್ರಮೋಟ್ ಆಗಿದೆ. ಸೂಪರ್ ಸ್ಪೆಷಾಲಿಟಿಯಲ್ಲಿ ನಾವು ಪ್ರಮುಖವಾಗಿ ನರರೋಗ, ಆಮೇಲೆ ಮೂತ್ರಕೋಶ, ಆಮೇಲೆ ಮೂತ್ರಪಿಂಡ ಚಿಕಿತ್ಸೆ, ಅದರೊಳಗೆ ಗ್ಯಾಸ್ಟ್ರೋ ಸೈನ್ಸಸ್, ಸೊ ಈ ಎಲ್ಲ ಒಟ್ಟು 5 ಸ್ಪೆಷಾಲಿಟಿಗಳನ್ನು ಇವತ್ತಿನ ದಿನ ನಮ್ಮ ನಾರಾಯಣ ಆಸ್ಪತ್ರೆ ನಿಭಾಯಿಸ್ತಾ ಇದೆ. ಇವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಕಾಯಿಲೆಗಳಿದ್ದರೂ ಕೂಡ, ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಅದಕ್ಕೆ ಸೂಕ್ತ ಆಪ್ತ ಸಮಾಲೋಚನೆಯನ್ನು ಕೂಡ ಈ ಒಂದು ತರಬೇತಿಯಲ್ಲಿ ಪಡೆದುಕೊಳ್ಬೋದು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಈರಣ್ಣ ಸಾಹೇಬರಿಗೂ, ಅದೇ ರೀತಿಯಾಗಿ ಹಳೆ ಕಡ್ಲೆಬಾಳಿನ ಸಮೃದ್ಧಿ ಸಂಸ್ಥೆಯ ಗೌರಿ ಅಶೋಕ್ ಗೌಡ ಅವರಿಗೂ, ಅದೇ ರೀತಿ ದೇವಿಕೆರೆ ಗ್ರಾಮ ಪಂಚಾಯತಿಯ ಲೆಕ್ಕಾಧಿಕಾರಿಯಾಗಿರ್ತಕ್ಕಂಥ ಸಂಪತ್ ಕುಮಾರ್ ಸಾಹೇಬರಿಗೂ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.